ಡೌನ್ಲೋಡ್ ಆಗೇನಂತ ಕೇಳಿದ ಮೇಲೆ ಅದ್ರ ಮೇಲೆ ಡೌನ್ಲೋಡ್ ಆಗ್ತಾ ಇರುತ್ತೆ. ಡೌನ್ಲೋಡ್ ಆದ ಮೇಲೆ ತದನಂತರದಲ್ಲಿ ಅದ್ರ ಮೇಲೆ ಏನು ಮಾಡಬೇಕು, ಮತ್ತು ಅದು ಇನ್ಸ್ಟಾಲ್ ಅಂತ ಕೇಳುತ್ತೆ. ವೆಯ್ಟ್ ಮಾಡೋಣ ಸ್ವಲ್ಪ. ಸೊ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಅಂತ ಕೇಳಾದ್ಮೇಲೆ ಅದ್ರ ಮೇಲೆ ನಾವು ಮತ್ತೆ ಫೈಲ್ ಡೌನ್ಲೋಡ್ ಆಗಿದೆ. ಸೊ ಈಗ ಏನು ಮಾಡಬೇಕು, ಓಪನ್ ಮಾಡಬೇಕು. ಓಪನ್ ಆದಮೇಲೆ PMBY ಡು ಯು ವಾಂಟ್ ಇನ್ಸ್ಟಾಲ್ ಅಂತ ಹೌದು ಅಂತ ಕೇಳ್ಕೊಟ್ಟಿದ್ದೀನಿ. ಇನ್ಸ್ಟಾಲ್ ಅಂತ ಕೊಟ್ಟಿದ್ದೀನಿ. ಇನ್ಸ್ಟಾಲ್ ಆಗ್ತಾಯಿದೆ. ಸೊ ಇದು ಇನ್ಸ್ಟಾಲ್ ಆದಮೇಲೆ ಆ್ಯಪ್ ಇನ್ಸ್ಟಾಲ್ ಆಯಿತು. ಆ್ಯಪ್ ಇನ್ಸ್ಟಾಲ್ ಆಗಿ ಕೆಲವೊಂದು ವೈರಸ್ ಎಲ್ಲ ಸ್ಕ್ಯಾನ್ ಮಾಡುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಹಾಗೆ ಆಮೇಲೆ ಮತ್ತು ಇದೂ ಅದೇ ಟೈಪೇ, ಡೌನ್ಲೋಡ್ ಮಾಡಿದ್ರೂ ಅದೇ ಟೈಪೇ ನಾವು ಇದನ್ನು ಹಾಕಬೇಕು, ಪಾಸ್ವರ್ಡು ಹಾಕಬೇಕು. ಮತ್ತು ನಾವು ಮೊಬೈಲ್ ವೆರಿಫಿಕೇಷನ್ ಕೇಳುತ್ತೆ, ಮೊಬೈಲ್ ವೆರಿಫಿಕೇಷನು ನಾವು ಹಾಕಬೇಕು. ಸೊ ಯೂಸರ್ ID ಕೇಳುತ್ತೆ, ಯೂಸರ್ ID ಮೇಲೆ OTP ಕೇಳುತ್ತೆ, OTP ಬರುತ್ತೆ ನಮ್ಮ ಮೊಬೈಲ್ಗೆ, ಅದನ್ನು ಕೇಳು. ಸೊ ಇಲ್ಲಿ ಅದು ಪೇಜ್ ಓಪನ್ ಮಾಡಿಕೊಂಡೆ, ಡಾಟಾ ಎಂಟ್ರಿ ಪೇಜ್ ಓಪನ್ ಮಾಡಿಕೊಂಡೆ. ಇಲ್ಲಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಫಸ್ಟ್ ಒನ್ ಬೆನಿಫಿಷರಿ ರಿಜಿಸ್ಟ್ರೇಷನ್ ಇದೆ. ಎನ್ರೋಲ್ ಸೆಲ್ಫ್ ರಿಜಿಸ್ಟರ್ಡ್ ಬೆನಿಫಿಷರಿ, ಡ್ಯೂ ಲಿಸ್ಟ್ ಆಫ್ ಪೊಟೆನ್ಷಿಯಲ್ ಬೆನಿಫಿಷರಿ ಫ್ರಮ್ ಪೋಷನ್ ಟ್ರ್ಯಾಕರ್ ಇದ್ದದ್ದು ಹೊಸದು ಬಿಟ್ಟಿದ್ದಾರೆ. ಚೆಕ್ ಫೇಶಿಯಲ್ ರೆಕಗ್ನಿಷನ್ ಥ್ರೂ ಪೋಷನ್ ಟ್ರ್ಯಾಕರ್ ಆಫ್ ಪ್ರೀ ರಿಜಿಸ್ಟರ್ಡ್ ಬೆನಿಫಿಷರಿ ಅಂತ ಇದೆ. ಅಪ್ಡೇಟ್ ಚೈಲ್ಡ್ ಬರ್ತ್ ಇಮ್ಯುನೈಸೇಷನ್ ಗೊತ್ತಿರುತ್ತೆ, ಇಮ್ಯುನೈಸೇಷನ್ ಇದೆ, ಅಪ್ಡೇಟ್ ಮಾಡಬೇಕು. ಕೇಸ್ ಕ್ಲೋಜರು, AWW ಆಶಾ ವರ್ಕರು ಆ್ಯಡ್ ಮಾಡೋಕ್ಕಿದ್ರೆ, ಮತ್ತು ಆ್ಯಡ್ ಆಧಾರ್ ಅಗೇನ್ಸ್ಟ್ ಪ್ರೀ ರಿಜಿಸ್ಟರ್ಡ್ ಬೆನಿಫಿಷರಿ, ಆಧಾರ್ ಇಲ್ಲದೆ ಹೋದರೆ ಅದನ್ನು ಆಧಾರ್ನ ಆ್ಯಡ್ ಮಾಡಬೇಕು ಅಂತ. ಇದಿಷ್ಟು ಕಂಪ್ಲೀಟ್ ಡೀಟೇಲ್ ಇದೆ. ಕೆಲವೊಂದು ಸರ್ಚ್ ಡೀಟೇಲ್ಸ್ ಅನ್ನೋದು ಇರುತ್ತೆ. ಸೊ ಅದಿಷ್ಟು ಇರುತ್ತೆ. ಸೊ ಇಲ್ಲಿ ನಾನು ಕೊಟ್ಟಾಗ ನನ್ನಲ್ಲಿ ಯಾವುದೇ ರೀತಿಯಾದ ಫಲಾನುಭವಿ ಇರಲಿಲ್ಲ. ಸೊ ಅದು ಹಾಗೆ ಬಿಟ್ಟಿದ್ದೀನಿ. ಬಟ್ ನಾನಿಲ್ಲಿ ಫಲಾನುಭವಿ ಬಂದಾಗ ಅಥವಾ ಬೇರೆಯವ್ರದ್ದು ನಾನು ಮಾಡಿದಾಗ ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಕೆಲವೊಂದು ಹೊಸದೆಲ್ಲ ಬಿಟ್ಟಿದ್ದಾರೆ. ಡ್ಯೂ ಲಿಸ್ಟ್ ಆಫ್ ಪೊಟೆನ್ಷಿಯಲ್ ಬೆನಿಫಿಷರಿ ಫ್ರಮ್ ಪೋಷನ್ ಟ್ರ್ಯಾಕರ್, ಅದೇನಾರು ಓಪನ್ ಆಯಿತು